ನಮಸ್ತೆ ವೀಕ್ಷಕರೇ, ಬಂಕನ ಪದಗಳು ಮತ್ತೊಂದು ವಿಡಿಯೋಗೆ ತಮಗೆ ಹಾರ್ದಿಕ ಸುಸ್ವಾಗತ. ಸರ್ವೇ ಜನಾಃ ಸುಖಿನೋ ಭವಂತು. ದೇವರೆಲ್ಲರಿಗೂ ಆಯುರೇಶ್ವರಿ ಆರೋಗ್ಯ ಕೊಟ್ಟು ಕಾಪಾಡಿ ಅಂತ ಬೇಡ್ಕೊಂತ ನನ್ನ ಮುಂದಿನ ಮಾತುಗಳನ್ನ ಪ್ರಾರಂಭಿಸ್ತೀನಿ. ಸೊ ಬನ್ನಿ ಹಾಗಾದ್ರೆ ಇವತ್ತು ಕೂಡ ಜೀವನಕ್ಕೆ ಹತ್ತಿರವಾಗಿರುವಂತಹ ವಿಷಯದ ಬಗ್ಗೆ ಮಾತಾಡ್ತೀನಿ. ದಯವಿಟ್ಟು ತಮ್ಮ ಬ್ಯುಸಿ ಲೈಫ್ ಇಂದ ಸ್ವಲ್ಪ ಸಮಯ ತಗೊಂಡು ನನ್ನ ವಿಡಿಯೋ ಪೂರ್ತಿ ನೋಡಿ ಅಂತ ಒಂದು ಸಣ್ಣ ರಿಕ್ವೆಸ್ಟ್ ಮಾಡ್ಕೊಂತೀನಿ. ಯಾಕಂದ್ರೆ ಪೂರ್ತಿ ನೋಡಿದ್ರೆ ಮಾತ್ರ ನಾನು ಹೇಳ್ಬೇಕಾಗಿರೋ ವಿಷಯ ಕರೆಕ್ಟಾಗಿ ತಲುಪುತ್ತೆ. ಸಾಮಾನ್ಯವಾಗಿ ಮನೆಯಲ್ಲಿ ವಯಸ್ಸಾದ ತಂದೆ ತಾಯಿ ಇದ್ರೆ ಅಥವಾ ಅಜ್ಜ ಅಜ್ಜಿ ಇದ್ರೆ ಅವರೊಂದು ರಿಕ್ವೆಸ್ಟ್ ಮಾಡ್ತಾನೆ ಇರ್ತಾರೆ. ನಾನು ಈ ಕ್ಷೇತ್ರ ನೋಡ್ಬೇಕಿತ್ತು ಕಣ, ಬಹಳ ನಾನು ಚಿಕ್ಕ ವಯಸ್ಸಿಂದ ಅನ್ಕೊಂತಾ ಇದ್ದೆ, ಈ ಕ್ಷೇತ್ರ ನೋಡೋಕೆ ಆಗ್ತಿಲ್ಲ, ಏನೋ ಈ ಸರಿ ತುಂಬಾ ಜನ ಸೇರ್ತಾರಂತೆ, ಹೋಗೋಣ ಅಂತ. ಫಾರ್ ಎಕ್ಸಾಂಪಲ್, ಈಗ ಕುಂಭಯಾತ್ರೆ ನಡೀತಾ ಇದೆ ಪ್ರಯಾಗರಾಜಲ್ಲಿ. ಸೊ ಕೋಟ್ಯಾಂತರ ಜನ ಅಲ್ಲಿ ಸೇರ್ತಾ ಇದಾರೆ. ಏನೋ ದೊಡ್ಡ 144 ವರ್ಷಗಳಿಂದ ಆದ್ಮೇಲೆ ಅಂತ ಈ ತರ ನಡೀತಾ ಇರೋದು ಅಂತ ಹೇಳಿ ಹೈಪ್ ಕ್ರಿಯೇಟ್ ಆಗಿರುತ್ತೆ. ಸೊ ಅದನ್ನ ಇವರು ಕೇಳಿಸ್ಕೊಂಡು ನನಗೆ ಅಲ್ಲಿ ಹೋಗ್ಬೇಕು ಅನಿಸ್ತಾ ಇದೆ, ಹೋಗ್ಬೇಕು, ಕರ್ಕೊಂಡು ಹೋಗೋ ಅಂತ ಹೇಳ್ತಾರಲ್ವಾ. ತೀರ್ಥಕ್ಷೇತ್ರಗಳಿಗೆ ಹೋಗ್ಬೇಕಾದ್ರೆ ಪ್ಲಾನ್ ಮಾಡ್ಕೊಂಡು ಹೋಗೋದು ಸರಿನಾ, ಅಥವಾ ದೇವರಿಂದ ನಮ್ಗೆ ಕರೆ ಬರುತ್ತೆ ಸಡನ್ ಆಗಿ, ನಾವ್ ಏನು ನಮ್ಗೆ ಗೊತ್ತಿರಲ್ಲ, ಪ್ಲಾನ್ ಇರಲ್ಲ, ಏನಿರಲ್ಲ, ಏನೋ ಒಂದು ಯಾವ್ದೋ ಒಬ್ರು ರೀತಿಲಿ ಬಂದು ನಮ್ಮನ್ನ ಕರ್ಕೊಂಡು ಹೋಗಿ ದರ್ಶನ ಮಾಡಿಸಿ ಕರ್ಕೊಂಡ್ ಬರ್ತಾರೆ, ಇದು ಸರಿನಾ? ಈ ತೀರ್ಥಕ್ಷೇತ್ರಗಳಿಗೆ ನಾವು ಹೋಗೋದು ದೇವ್ರನ್ನ ನೋಡಿ ಆ ಕ್ಷೇತ್ರದ ಮಹಿಮೆಯನ್ನ ತಿಳ್ಕೊಂಡು ಆಮೇಲೆ ಅಲ್ಲಿ ಹೋಗಿ ನಾವು ಪ್ರಸಾದ ಮಾಡಿದ್ರೆ ನಮ್ಗೆ ಏನೋ ಒಂದು ಪುಣ್ಯ ಲಭಿಸುತ್ತೆ ಅನ್ನೋ ಒಂದು ಕಾರಣದಿಂದ ನಾವು ಹೋಗ್ತೀವಲ್ವಾ. ಯಾಕಂದ್ರೆ ಒಂದೊಂದು ಕ್ಷೇತ್ರಕ್ಕೆ ಅದರದೇ ಆದ ಮಹತ್ವ ಇರುತ್ತೆ. ಆ ಕ್ಷೇತ್ರದಲ್ಲಿ ಹೋಗಿ ಬಂದ್ರೆ ಸಾಕು, ಪಾಸಿಟಿವ್ ಮೂಮೆಂಟ್ಸ್, ಪಾಸಿಟಿವ್ ವೈಬ್ಸ್ ಬರುತ್ತೆ ಅಂತ ಹೇಳ್ತಾರೆ. ನಮ್ಮ ಮನಸ್ಸಿನ ಮೇಲೆ ಒಂದು ಒಳ್ಳೆ ಪರಿಣಾಮ ಬೀರುತ್ತೆ ಅಂತ ಕೂಡ ಹೇಳ್ತಾರೆ ಅಲ್ವಾ. ಒಂದು ಕ್ಷೇತ್ರಗಳಲ್ಲಿ ಈ ಧನುರ್ಮಾಸದಲ್ಲಿ ತುಂಬಾ ಜನ ಸೇರ್ತಾರೆ, ಅಥವಾ ಕಾರ್ತಿಕ ಮಾಸದಲ್ಲಿ ರಶ್ ಇರುತ್ತೆ, ಅಥವಾ ಶ್ರಾವಣ ಮಾಸದಲ್ಲಿ ನಾವು ದೇವಸ್ಥಾನಗಳಿಗೆ ಖಾಲಿ ಇಡಕ್ಕಾಗಲ್ಲ, ಅಷ್ಟು ಜನ ಹೋಗಿರ್ತಾರೆ. ಹೊಸ ವರ್ಷ ಬಂತು ಅಂದ್ರೆ ಸಾಕು, ದೇವಸ್ಥಾನ ತುಂಬಿ ರಶ್, ಎಷ್ಟು ಜನ ಸೇರಿರ್ತಾರೆ ಅಂದ್ರೆ ಅಲ್ಲಿ ದೇವ್ರನ್ನ ನಾವು ಸರಿಯಾಗಿ ನೋಡೋಕೆ ಆಗೋದಿಲ್ಲ. ಫ್ಯಾಮಿಲಿ ಸಮೇತ ಹೋದ್ರೆ ಅಂತೂ ಕೂಡ ನೀವು ಕಾಲ್ ತುಳ್ತಾ ಇದು ಆಗೋ ಸಂಭವಗಳು ಇರ್ತವೆ. ಈ ತರ ನಾವು ನೂಕು ನುಗ್ಲು ರಶ್ ಜನ ತುಂಬಾ ಇರೋ ಟೈಮಲ್ಲಿ ಹೋದ್ರೆ ಮಾತ್ರ ನಮ್ಗೆ ದೇವರ ಆಶೀರ್ವಾದ ಮತ್ತೆ ಆ ಕ್ಷೇತ್ರದ ಫಲ ಸಿಗತ್ತಾ? ಕ್ಷೇತ್ರ ಅಂದ್ಮೇಲೆ ಯಾವಾಗ ಹೋದ್ರೂ ಕೂಡ ಅದ್ರ ಮಹಿಮೆ ಮತ್ತೆ ಅದ್ರ ಫಲ ನಮ್ಗೆ ದೊರೆಯುತ್ತೆ ಅಲ್ವಾ. ದೊರೆಯಲೇಬೇಕು, ಯಾಕಂದ್ರೆ ಕ್ಷೇತ್ರದ ಮಹಿಮೆ ಅದು. ಈ ಪರ್ಟಿಕ್ಯುಲರ್ ಟೈಮಲ್ಲೇ, ಈ ಪರ್ಟಿಕ್ಯುಲರ್ ಮಾಸದಲ್ಲೇ ನಾವು ಹೋಗ್ಬೇಕು, ಅವಾಗಲೇ ಪುಣ್ಯ ಬರುತ್ತೆ ಅಂತ ಅನ್ಕೊಂಡು ಜನ ನೂಕು ನುಗ್ಲು ಮಾಡ್ಕೊಂಡು ಅರ್ಧಂಬರ್ಧ ಮನಸ್ಸಲ್ಲಿ ತಳ್ಳಾಟ ನೂಕಾಟದಲ್ಲಿ ನೀವು ಭಗವಂತನ ದರ್ಶನ ಮಾಡಿ ಓಡ್ ಬರೋದು ಎಷ್ಟರ ಮಟ್ಟಿಗೆ ಸರಿ? ಕ್ಷೇತ್ರ ಮತ್ತೆ ದೇವರು ಅಂದ್ಮೇಲೆ ಯಾವುದೇ ಸಮಯದಲ್ಲಿ ಯಾವುದೇ ಕಾಲದಲ್ಲಿ ಹೋದ್ರೂ ಕೂಡ ಅದ್ರ ಮಹಿಮೆ ನಮ್ಗೆ ಅಷ್ಟೇ ಮಹತ್ವ ಇದ್ದೇ ಇರುತ್ತಲ್ವಾ. ಯಾಕಂದ್ರೆ ನಾವು ಎಷ್ಟೋ ಇನ್ಸಿಡೆಂಟ್ಗಳನ್ನ ನೋಡ್ತಾ ಇದೀವಲ್ವಾ. ಜನ ಮರಳೋ, ಜಾತ್ರೆ ಮರಳೋ ಅನ್ನಂಗೆ ಈ ಟೈಮಲ್ಲೇ ನಾವು ಹೋಗ್ಬೇಕು ಅಂತ ಹೇಳಿ ಕೋಟ್ಯಾಂತರ ಜನ, ಲಕ್ಷಾಂತರ ಜನ ಒಂದ್ ಕಡೆ ಸೇರೋದು. ಅಲ್ಲಿ ಸೇರಿದಾಗ ಆ ಜನಗಳನ್ನ ಅವರು ಕಂಟ್ರೋಲ್ ಮಾಡೋ ಫೆಸಿಲಿಟೀಸ್ ಕೂಡ ಇರಲ್ಲ. ಯಾವ್ದಾದ್ರು ಇನ್ಸಿಡೆಂಟ್ಗಳು ನಡೆದೋಗ್ಬಿಡ್ತವೆ. ಆ ಇನ್ಸಿಡೆಂಟ್ಗಳಲ್ಲಿ ಯಾರಾದ್ರೂ ಆಪ್ತರನ್ನ ಕಳ್ಕೊಂಡ್ರೆ, ಹೆಂಡತಿ ಆಗ್ಲಿ, ಮಕ್ಕಳಾಗ್ಲಿ, ತಂದೆ ತಾಯಿನ ಯಾರಾದ್ರೂ ಕಳ್ಕೊಂಡ್ರೆ ಅದು ಎಷ್ಟು ಮಟ್ಟಿಗೆ ಸರಿ? ಯಾಕೆ ನೂಕು ನುಗ್ಗಲು ಮಾಡ್ಕೊಂಡು ನಮ್ಮ ಜನಗಳ ಈ ಮೆಂಟಾಲಿಟಿ ಇದೆಯಲ್ಲ, ಇವತ್ತೇ ನಾವು ಹೋಗ್ಬೇಕು, ಹಿಂದೆ ನಾವು ನೋಡ್ಬೇಕು, ಇವತ್ತು ನೋಡಿದ್ರೆ ಮಾತ್ರ ನಮ್ಗೆ ದೇವ್ರು ಕಾಣಿಸ್ತಾನೆ, ಮಿಕ್ಕಿದ ದಿವಸದಲ್ಲಿ ದೇವ್ರು, ಹಂಗಂದ್ರೆ ಏನು? ಮಿಕ್ಕಿದ ದಿವಸದಲ್ಲಿ ಅಲ್ಲಿ ದೇವ್ರು ಇರಲ್ವಾ? ಅಥವಾ ಆ ಕ್ಷೇತ್ರದ ಮಹಿಮೆ ಹೊಟ್ಟೋಗುತ್ತಾ ಹೇಳಿ? ಯಾವುದೇ ಒಂದು ಕ್ಷೇತ್ರ ಆಗ್ಲಿ, ನಾನು ಹೇಳ್ತಾ ಇರೋದು ಇದು ಅದು ಅಂತ ಅಲ್ಲ, ಯಾವುದೇ ಒಂದು ಧಾರ್ಮಿಕ ಕ್ಷೇತ್ರಗಳಿಗೆ ಒಂದು ಪವಿತ್ರವಾದ ಸಮಯ ಅಂತಾನೆ ಯಾಕೆ ನಿಗದಿಪಡಿಸಿರ್ತಾರೆ ಜನ. ಆ ಸಮಯದಲ್ಲಿ ಅದೇ ಸಮಯದಲ್ಲಿ ನೀವು ನೋಡಿದ್ರೆ ನಿಮಗೆ ಪುಣ್ಯ ಬರುತ್ತೆ. ಈಗ ನಾನ್ ಹೇಳೋದು, ನಮ್ಮ ಪುಣ್ಯ ಪಾಪ ಪುಣ್ಯಗಳು ನಾವು ಮಾಡೋ ಕೆಲ್ಸದ ಮೇಲೆ ಹೋಗುತ್ತೆ ಅಲ್ವಾ. ಭಗವಂತ ನಮ್ಮನ್ನ ಬರೀ ಆ ಕ್ಷೇತ್ರಕ್ಕೆ ಬಂದ್ರೆ ಮಾತ್ರ, ಅಥವಾ ಅಲ್ಲಿ ನೀನು ಆ ನದಿಲಿ ಮಿಂದಿದ್ರೆ ಮಾತ್ರ ನಿನ್ನ ಪಾಪ ಪರಿಹಾರ ಆಗುತ್ತೆ ಅಂತ ಹೇಳಿಲ್ವಲ್ಲ ಅಲ್ವಾ. ನಾವು ಯಾವ ಸಮಯದಲ್ಲಿ ಬೇಕಾದ್ರೂ ನಾವು ಭಗವಂತನ ದರ್ಶನ ಮಾಡ್ಬೋದು. ಯಾಕಂದ್ರೆ ಭಗವಂತ ಆ ಕ್ಷೇತ್ರದಲ್ಲಿ ನೆಲೆಸಿರೋದೆ ಸರ್ವರಿಗೂ ದರ್ಶನ ಕೊಡೋದಕ್ಕೆ. ನೂಕು ನುಗ್ಲು ಮಾಡ್ಕೊಂಡು ಇನ್ನೊಬ್ರಿಗೆ ತೊಂದರೆ ಕೊಟ್ಕೊಂಡು ಅನಾಹುತಗಳನ್ನ ಮಾಡ್ಕೊಂಡು ಯಾಕೆ ಆತರ ಹೋಗ್ಬೇಕು? ದೇವರನ್ನ ನಾವು ಕಾಣುವ ರೀತಿ ಇದೆಯಲ್ಲ, ಅದನ್ನ ನಾವು ಸ್ವಲ್ಪ ಮಟ್ಟಿಗೆ ಚೇಂಜ್ ಮಾಡ್ಕೊಂಡ್ರೆ ಎಲ್ಲಿದ್ರು ದೇವ್ರ ದರ್ಶನ ಆಗತ್ತೆ ಅಲ್ವಾ.
ಅಷ್ಟು ನಾವು ಖರ್ಚು ಮಾಡ್ಕೊಂಡು ಅಷ್ಟು ನಾವು ನೂಕು ನುಗ್ರಲ್ಲಿ ಹೋಗಿ ಒಂದು ಕ್ಷಣ ಒಂದು 5 ಸೆಕೆಂಡ್ ತೋರಿಸ್ತಾರೆ, ತದ್ಬಿಡ್ತಾರೆ. ಈ ತರ ನೀವು ನೋಡ್ಕೊಂಡ್ ಬಂದ್ಬಿಟ್ಟು ಪುನಃ ನೀವು ನೆಕ್ಸ್ಟ್ ಡೇ ಇಂದ ನೀವು ಡೇ 1 ಇಂದ ನೀವು ಹೇಗಿದಿರೋ ಹಾಗೆ ನೀವು ಕೆಲಸ ಮಾಡ್ಕೊಂಡು ಹೋದ್ರೆ ಆ ಭಗವಂತನ ಆಶೀರ್ವಾದ ನಿಮ್ ಮೇಲೆ ಸಿಕ್ಕಂಗ್ ಆಗುತ್ತಾ ಹೇಳಿ? ಸೊ ನಾನ್ ಹೇಳ್ತಾ ಇರೋದು, ದಯವಿಟ್ಟು ಯಾವುದೇ ಒಂದು ಕ್ಷೇತ್ರದ ಪ್ರವಾಸ ಮಾಡ್ಬೇಕು ಅಥವಾ ಅನ್ಕೊಂಡಾಗ ಯಾವಾಗ ನಿಮ್ಗೆ ಅನುಕೂಲ ಆಗುತ್ತೋ ಅದನ್ನ ಜನಸಂದಣಿ ಇಲ್ದೇ ಇರೋ ಟೈಮಲ್ಲಿ ಹೋದ್ರೆ ಇನ್ನೂ ಅನುಕೂಲ. ಯಾಕಂದ್ರೆ ನೀವು ಅವಾಗ ದೇವರ ದೇವಸ್ಥಾನದ ಪ್ರತಿಯೊಂದು ಕೋಣೆಗಳು ನೋಡ್ಬೋದು, ದೇವರ ದರ್ಶನ ಅನ್ಲಿಮಿಟೆಡ್ ಆಗಿ ನೋಡ್ಬೋದು. ಯಾಕಂದ್ರೆ ನೂಕುನುಗ್ಲಿರಲ್ಲ, ತಳ್ಳಲ್ಲ ಯಾರು. ಆಗ ಭಗವಂತನ ನೀವು ದರ್ಶನ ಕರೆಕ್ಟ್ ಆಗಿ ಮಾಡ್ಕೊಂಡ್ ಬರ್ಬೋದು. ಯಾಕೆ ನೀವು ಒಂದೇ ಪರ್ಟಿಕ್ಯುಲರ್ ಟೈಮಲ್ಲೇ ಹೋಗಿ ಎಲ್ಲಾರು ಹಂಗೆ ದರ್ಶನ ಮಾಡಿ ಎಲ್ಲಾರು ಹತ್ರ ಹೋದಾಗ ದೇವಸ್ಥಾನದ ಮಂಡಳಿ ಕೂಡ ಅವ್ರಿಗೂ ಕೂಡ ಕಷ್ಟ ಆಗತ್ತೆ ಕಂಟ್ರೋಲ್ ಮಾಡಕ್ಕೆ. ಅಷ್ಟು ಜನ ನುಗ್ಗುಲಾದಾಗ ಏನಾದ್ರೂ ಆಗ್ಬೋದು ಹೆಚ್ಚು ಕಡಿಮೆ. ಸೊ ಒಬ್ರಿಗೆ ಒಂದು ಸಂಸಾರ ಕೂಡ ಅದರಿಂದ ಹಾಳಾಗ್ಬೋದು. ಹಾಗಾಗಿ ಸ್ವಲ್ಪ ಸಂಯಮದಿಂದ ಇದ್ದು ಇಂದಲ್ಲ ನಾಳೆ ಯಾವಾಗ ಆಗತ್ತೋ ಆ ಟೈಮಲ್ಲಿ ಪುಣ್ಯಕ್ಷೇತ್ರಗಳಿಗೆ ಹೋಗ್ಬಿಟ್ಟು ದರ್ಶನ ಮಾಡ್ಕೊಂಡು ಅದರ ಮಹತ್ವವನ್ನು ನಾವು ತಿಳ್ಕೊಂಡ್ ಬರ್ಬೋದಲ್ವಾ. ಸೊ ದಯವಿಟ್ಟು ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ, ನಿಮ್ಮ ಅನಿಸಿಕೆನೂ ಕೂಡ ನನ್ನ ಅನಿಸಿಕೆ ತರನೇ ಇದ್ರೆ ದಯವಿಟ್ಟು ಇತರರಿಗೂ ಫಾರ್ವರ್ಡ್ ಮಾಡಿ. ಏನಾದ್ರೂ ನಿಮ್ಗೆ ಹೇಳ್ಬೇಕು ಅನ್ಸಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ, ನಾನು ಅದಕ್ಕೆ ರೆಸ್ಪಾಂಡ್ ಮಾಡ್ತೀನಿ. ಅಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಅಂಡ್ ಎನ್ಕರೇಜ್ ಮೀ ಟು ಡೂ ಮೋರ್ ಸಚ್ ವಿಡಿಯೋಸ್. ಹೀಗೆ ನಾನು ಲೈಫ್ ರಿಲೇಟೆಡ್ ಲೆಸನ್ಸ್ ಬಗ್ಗೆ ಮಾತಾಡ್ತಾ ಇರ್ತೀನಿ. ವಿಡಿಯೋಸ್ನ ಪೂರ್ತಿ ನೋಡಿ, ಇಷ್ಟ ಆದ್ರೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ಧನ್ಯವಾದಗಳು. ಅಂಟಿಲ್ ಮೈ ನೆಕ್ಸ್ಟ್ ವಿಡಿಯೋ.